ಒಂದು ಟ್ರಕ್ ಡ್ರೈವರ್ನ ನಿಜ ಜೀವನ ಕಥೆ. ರಾತ್ರಿ 1 ಗಂಟೆ. ಹೆದ್ದಾರಿ ಮೇಲೆ ದೀರ್ಘವಾಗಿ ಹರಡುವ ಲೈಟ್ಗಳು. ದೂರದಲ್ಲಿ ಟ್ರಕ್ ಎಂಜಿನ್ನ ಗದ್ದಲ ಮಾತ್ರ ಕೇಳಿಸ್ತದೆ. ಆ ಟ್ರಕ್ ಸ್ಟೀರಿಂಗ್ ಹಿಡಿದಿರುವವನು ಮಲ್ಲಿಕಾರ್ಜುನ, 38 ವರ್ಷದ ಟ್ರಕ್ ಡ್ರೈವರ್. ಅವನ ಕಣ್ಣುಗಳು ಕೆಂಪಾಗಿವೆ. 3 ರಾತ್ರಿ ಸರಿಯಾಗಿ ನಿದ್ರೆಯಿಲ್ಲ. ಆದರೆ ಟ್ರಕ್ ನಿಲ್ಲಿಸಲು ಅವನಿಗೆ ಸಮಯ ಇಲ್ಲ. ಡೆಲಿವರಿ ಸಮಯಕ್ಕೆ ತಲುಪಬೇಕು, ಇಲ್ಲದಿದ್ದರೆ ಸಂಬಳದಿಂದ ಕಡಿತ. ಸ್ಟೀರಿಂಗ್ ಪಕ್ಕದಲ್ಲಿ ಒಂದು ಚಿಕ್ಕ ಫೋಟೋ ಅಂಟಿದೆ. ಅವನ ಹೆಂಡತಿ ಸವಿತಾ, ಮಗ ಮನೋಜ್, ಮಗಳು ಕಾವ್ಯ. ಅವನು ನಿಧಾನವಾಗಿ ಫೋಟೋ ನೋಡಿ ಹೇಳುತ್ತಾನೆ, ಇನ್ನೂ 2 ಟ್ರಿಪ್ ಮಾಡಿದ್ರೆ ಶಾಲಾ ಫೀಸ್ ಕಟ್ಟಬಹುದು. ಮನೆ, ಆದ್ರೆ ಅವನಿಗೆ ದೂರದ ಕನಸು. ಮಲ್ಲಿಕಾರ್ಜುನ ತಿಂಗಳಿಗೆ 20-25 ದಿನ ಮನೆ ಹೊರಗೆ. ಮಕ್ಕಳ ಶಾಲಾ ಕಾರ್ಯಕ್ರಮ ಹೋಗಲಾಗುವುದಿಲ್ಲ. ಹಬ್ಬ ರಸ್ತೆಯಲ್ಲೇ. ಹೆಂಡತಿಯ ಹುಟ್ಟುಹಬ್ಬ ಫೋನ್ ಮೂಲಕ ಹ್ಯಾಪಿ ಬರ್ತ್ಡೇ. ಒಮ್ಮೆ ಅವನ ಮಗಳು ಕೇಳಿದಳು, ಅಪ್ಪ, ನೀನು ನಮ್ಜೊತೆಗೆ ಯಾವಾಗ್ಲೂ ಯಾಕಿರೋದಿಲ್ಲ? ಅವನು ಮೌನ. ಅವಳಿಗೆ ಹೇಗೆ ಹೇಳಲಿ? ಅವನು ಇಲ್ಲದೆ ಇದ್ದರೆ ಮನೆಯ ಊಟವೇ ಇಲ್ಲ. ರಾತ್ರಿ ರಸ್ತೆಯ ನರಕ. ರಾತ್ರಿ 2 ಗಂಟೆ. ಮಂಜು ತುಂಬಿದ ರಸ್ತೆ. ಮುಂದೆ 200 ಮೀಟರ್ ಕೂಡ ಕಾಣುವುದಿಲ್ಲ. ಹೆಚ್ಚು ಟ್ರಕ್ಕುಗಳು ರಾತ್ರಿ ಓಡುತ್ತವೆ. ಟ್ರಾಫಿಕ್ ಕಡಿಮೆ, ಆದ್ರೆ ಅಪಾಯ ಹೆಚ್ಚು. ನಿದ್ದೆ ಬರುತ್ತದೆ, ಕಣ್ಣು ಮುಚ್ಚುತ್ತದೆ. 1 ಕ್ಷಣ ಕಣ್ಣು ಜಾರಿದರೆ ಸಾಕು, ಜೀವ ಹೋಗಬಹುದು. ಅವನು ಕಾಫಿ ಕುಡಿಯುತ್ತಾನೆ. ಕಿಟಕಿಯನ್ನು ತೆರೆದು ತಣ್ಣನೆಯ ಗಾಳಿ ಮುಖಕ್ಕೆ ತಟ್ಟಿಸಿಕೊಳ್ಳುತ್ತಾನೆ. ಇನ್ನೂ 300 ಕಿಲೋಮೀಟರ್. ಧಾಬಾ ಜೀವನ. ಬೆಳಗಿನ 4 ಗಂಟೆಗೆ ರಸ್ತೆ ಬದಿಯ ಧಾಬಾ. ಹಳೆಯ ಮರದ ಮೇಜು, ಕಪ್ಪಾದ ಟೀ ಗ್ಲಾಸ್, ಎಣ್ಣೆ ತುಂಬಿದ ಪರೋಟ. ಇದು ಅವನ ದಿನದ ಊಟ. ಹೆಚ್ಚು ತಿಂದರೆ ನಿದ್ರೆ ಬರುತ್ತದೆ, ಕಡಿಮೆ ತಿಂದರೆ ಹೊಟ್ಟೆನೋವು. ಅಲ್ಲೇ ಇತರ ಡ್ರೈವರ್ಗಳು. ಒಬ್ಬ ಹೇಳುತ್ತಾನೆ, ನನ್ನ ಮಗ ಆಸ್ಪತ್ರೆಗೆ, ನಾನು ಇಲ್ಲಿ ರಸ್ತೆ ಮೇಲೆ. ಇನ್ನೊಬ್ಬ, ಕಂಪನಿ ಹಣ ಹಿಡಿದುಕೊಂಡಿದೆ, ಡೀಸೆಲ್ ಹಣ ನಾವು ಹಾಕಬೇಕು. ಎಲ್ಲರೂ ಒಂದೇ ಮುಖ. ದಣಿವು, ಒತ್ತಡ, ಮನೆಯ ನೆನಪು. ಹಣದ ಕಷ್ಟ. ಜನರು ಯೋಚಿಸುತ್ತಾರೆ, ಟ್ರಕ್ ಡ್ರೈವರ್ ಅಂದರೆ ತುಂಬ ಹಣ. ಆದರೆ ಸತ್ಯ ಬೇರೆ. ಡೀಸೆಲ್ ಖರ್ಚು, ರಸ್ತೆ ಟೋಲ್, ಕಂಪನಿ ಕಟ್, ಮರಮ್ಮತ್ತು, ಕೊನೆಗೆ ಕೈಗೆ ಬರುವುದು ಕಷ್ಟಕ್ಕೆ ತಕ್ಕಷ್ಟು ಕೂಡ ಅಲ್ಲ. ಮನೆ ಲೋನ್, ಮಕ್ಕಳ ಶಾಲಾ ಫೀಸ್, ಅಮ್ಮನ ಔಷಧಿ. ಒಮ್ಮೆ ಅವನ ಹೆಂಡತಿ ಫೋನ್ನಲ್ಲಿ ಅತ್ತಳು, ಮನೋಜ್ ಫೀಸ್ ಕೊಡ್ಲಿಲ್ಲ ಅಂದ್ರೆ ಶಾಲೆಯಿಂದ ಕಳಿಸ್ತಾರೆ ಅಂತ ಹೇಳಿದ್ದಾರೆ. ಅವನು ಟ್ರಕ್ ಪಕ್ಕದಲ್ಲಿ ನಿಂತು ಮೌನವಾಗಿ ಅತ್ತ. ಅವನ ಕಣ್ಣೀರು ಯಾರಿಗೂ ಕಾಣಲಿಲ್ಲ, ರಸ್ತೆ ಮಾತ್ರ ನೋಡಿತು. ಆರೋಗ್ಯ, ಮರೆತು ಹೋದ ದೇಹ. ಸರಿಯಾದ ನಿದ್ರೆ ಇಲ್ಲ, ಸರಿಯಾದ ಊಟ ಇಲ್ಲ, ವ್ಯಾಯಾಮ ಇಲ್ಲ. ಮಲ್ಲಿಕಾರ್ಜುನನಿಗೆ ಹೊಟ್ಟೆ ಉರಿ, ಬೆನ್ನು ನೋವು, ರಕ್ತದ ಒತ್ತಡ. ಆದರೆ ಡಾಕ್ಟರ್ಗೆ ಹೋಗಲು ಸಮಯ ಇಲ್ಲ. ಒಂದು ದಿನ ಚಕ್ರಿ ಬಿದ್ದು ಆಲ್ಮೋಸ್ಟ್ ಸ್ಟೀರಿಂಗ್ ಮೇಲೆ ಕುಸಿದ. ಆದರೂ ಅವನು ಹೇಳಿದ ಮಾತು, ಈ ಟ್ರಿಪ್ ಮುಗಿದ ಮೇಲೆ ನೋಡೋಣ. ಆ ಮುಗಿದ ಮೇಲೆ ಯಾವಾಗ್ಲೂ ಬರೋದಿಲ್ಲ. ಒಂದು ರಾಜ್ಯದ ಗಡಿಯಲ್ಲಿ ರಾತ್ರಿ. ಮಲ್ಲಿಕಾರ್ಜುನ ಟ್ರಕ್ ನಿಲ್ಲಿಸಿ ಸ್ವಲ್ಪ ನಿದ್ರೆ ಮಾಡಲು ಪ್ರಯತ್ನಿಸುತ್ತಾನೆ. ಅಷ್ಟರಲ್ಲಿ ಹೊರಗೆ ಶಬ್ದ. ಕೆಲವರು ಕಳ್ಳರು ಟ್ರಕ್ ಬಾಗಿಲು ತೆಗೆಯಲು ಪ್ರಯತ್ನಿಸುತ್ತಿದ್ದಾರೆ. ಸರಕು ಕಳ್ಳತನ ಮಾಡುತ್ತಾರೆ. ಅವನು ಭಯದಿಂದ ಒಳಗೆ ಕುಳಿತುಕೊಳ್ಳುತ್ತಾನೆ. ಹೊರಗೆ ಬರಲು ಧೈರ್ಯ ಇಲ್ಲ. ಅವನ ಮನಸ್ಸಿನಲ್ಲಿ ಒಂದೇ ಪ್ರಾರ್ಥನೆ, ನನ್ನ ಜೀವ ಉಳಿಯಲಿ. ಅವನು ಟ್ರಕ್ ಸ್ಟಾರ್ಟ್ ಮಾಡಿ ವೇಗವಾಗಿ ಅಲ್ಲಿಂದ ಓಡಿ ಹೋಗುತ್ತಾನೆ. ಪ್ರತಿ ಟ್ರಿಪ್ನಲ್ಲಿ ಅವನು ಅಪಘಾತ ಕಂಡಿದ್ದಾನೆ. ಒಮ್ಮೆ ಮುಂದೆ ಒಂದು ಟ್ರಕ್ ಉರುಳಿತ್ತು. ಡ್ರೈವರ್ ಸತ್ತಿದ್ದ. ಆ ದಿನ ಅವನು ಮನೆಗೆ ಫೋನ್ ಮಾಡಿ ಹೇಳಿದ, ನಾನು ಸುರಕ್ಷಿತವಾಗಿ ಇದ್ದೀನಿ, ಚಿಂತಿಸಬೇಡಿ. ಆದರೆ ಒಳಗೆ ಅವನಿಗೆ ಗೊತ್ತು, ಒಂದು ಕ್ಷಣವೇ ಸಾಕು ಎಲ್ಲ ಮುಗಿಯಲು. ಕಂಪನಿ ಯಾವಾಗ ಬೇಕಾದರೂ ಬೇರೆ ರೂಟ್ ಕೊಡುತ್ತದೆ. ಇಂದು ಕರ್ನಾಟಕ, ನಾಳೆ ಮಹಾರಾಷ್ಟ್ರ, ಮತ್ತೊಂದು ದಿನ ತಮಿಳುನಾಡು. ಹೊಸ ರಸ್ತೆ, ಹೊಸ ಅಪಾಯ, ಹೊಸ ಭಾಷೆ. ಆದರೂ ಸ್ಟೀರಿಂಗ್ ಹಿಡಿದ ಕೈ ಬಿಡುವುದಿನ. ಒಮ್ಮೆ 6 ತಿಂಗಳ ನಂತರ ಮನೆಗೆ ಬಂದ. ಮಗಳು ಅವನನ್ನು ನೋಡಿದ ಕೂಡಲೇ ಕೇಳಿದಳು, ಅಮ್ಮ, ಇವರು ಯಾರು? ಅವನ ಹೃದಯ ಒಡೆದಿತು. ಅವನು ಅಪ್ಪ, ಆದರೆ ಅವಳಿಗೆ ಅಪರಿಚಿತ. ಆ ರಾತ್ರಿ ಅವನು ಮಗಳ ಪಕ್ಕದಲ್ಲಿ ಮಲಗಿದ. ಅವಳು ಕೈ ಹಿಡಿದು ನಿದ್ದೆ ಹೋದಳು. ಅವನು ಮೌನವಾಗಿ ಅತ್ತ. ಒಂದು ಸಣ್ಣ ಸಂತೋಷ. ಒಂದು ದಿನ ಮನೆಗೆ ಬಂದಾಗ ಮಗ ರಿಪೋರ್ಟ್ ಕಾರ್ಡ್ ತೋರಿಸಿದ. ಅಪ್ಪ, ನಾನು ಫಸ್ಟ್ ಕ್ಲಾಸ್ ಪಾಸ್ ಆಯಿತು. ಅವನು ಮಗನನ್ನು ಬಿಗಿಯಾಗಿ ಅಪ್ಪಿಕೊಂಡ. ಅವನು ಅನುಭವಿಸಿದ ಎಲ್ಲಾ ಕಷ್ಟ ಆ ಕ್ಷಣಕ್ಕೆ ಅರ್ಥವಾಯಿತು. ಮುಂದಿನ ದಿನ ಮತ್ತೆ ಟ್ರಕ್ ಸ್ಟಾರ್ಟ್. ಹೆಂಡತಿ ಕೇಳಿದಳು, ಇಷ್ಟು ಕಷ್ಟ ಇದ್ದರೂ ಈ ಕೆಲಸ ಯಾಕೆ? ಅವನು ನಗುತ್ತಾ ಹೇಳಿದ, ನಮ್ಮ ಮಕ್ಕಳು ನಮ್ಮಂತ ಜೀವನ ನೋಡ್ಬಾರ್ದು ಅಂತ.